ಬರೀ ಇದೇ ಆಯ್ತು ಇವ್ರದೆಲ್ಲ. ಛೇ, ನೀವೆಲ್ರೂ ಒಂದೇ ತರ ಮೈಗಳ್ರು. ನಡಿ, ನಾನ್ ತಗೊಂಡ್ ಬರ್ತೀನಿ. ಓಕೆ ಅಮ್ಮ, ಹೋಗ್ ಬರ್ತೀನಿ. ಆಶೀರ್ವಾದ ಮಾಡು, ಮಿನಿಸ್ಟರ್ ಜೊತೆ ಮೀಟಿಂಗ್ ಸಕ್ಸಸ್ಫುಲ್ ಆಗ್ಲಿ ಅಂತ. ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇರುತ್ತೆ. ಆದ್ರೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಮನೇಲಿ ಇಷ್ಟು ಕೆಲಸ ಬಿದ್ದಿದೆ ಅಂತ ಗೊತ್ತಿಲ್ವಾ? ಅಯ್ಯೋ, ಆ ಡ್ರೈವರ್ ರಜಾ ಅಂತ ಇವತ್ತು, ಅದಕ್ಕೆ ವಿರಾಜ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಟೆನ್ಷನ್ ಕೊಡ್ಬೇಡಮ್ಮ. ಸರಿ, ನಾನು ಹೊರಟೆ. ರಾಹುಲ್ ಏರ್ಪೋರ್ಟ್ ಅಲ್ಲಿ ನನ್ಗೋಸ್ಕರ ಕಾಯ್ತಿದ್ದಾನೆ. ರಾಹುಲ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ಯಾಕೋ ಯೋಚನೆ ಮಾಡೋಕೆ ಶುರು ಮಾಡ್ದ. ಲೇ, ಸೈಡಿಗೆ ಹೋಗೋ, ಈ ಕಡೆ ಜಾಗ ಇದೆ ತಾನೆ. ಮನೆಯಿಂದ ಕರೆಕ್ಟ್ ಟೈಮ್ಗೆ ಹೊರಟ್ರು, ಆದ್ರೆ ದಾರಿಲಿ ಹೆವಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ರು. ಆಗ ರಾಹುಲ್ ಸುರಭಿಗೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದ. ಹಲೋ ಸುರಭಿ, ಎಲ್ಲಿದ್ಯಾ? ಲೇಟ್ ಆಗಿದೆ, ಫ್ಲೈಟ್ ಮಿಸ್ ಆಗತ್ತೆ. ಹರಿ ಅಪ್. ರಾಹುಲ್, ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಜಾಮ್. ಏನ್ ಮಾಡ್ಲಿ ಈಗ? ಟ್ರೈ ಮಾಡು ಬೇಗ ಬರೋದಕ್ಕೆ ಸುರಭಿ. ವಿರಾಜ್, ಬೇಗ ಹೋಗು, 10 ನಿಮಿಷ ಅಷ್ಟೇ ಇರೋದು. ಹಾ, ಟ್ರೈ ಮಾಡ್ತಿದ್ದೀನಿ ಎಂದು ವಿರಾಜ್ ಒಂದು ಕ್ಷಣ ಇಡೀ ಸಿಚುವೇಶನ್ ನ ತನ್ನ ಕಂಟ್ರೋಲ್ಗೆ ತಗೊಂಡ. ಒಂದು ಕ್ಷಣ ಇಡೀ ಅಟ್ಮಾಸ್ಫಿಯರ್ ಒಮ್ಮೆಲೆ ಫ್ರೀಸ್ ಆಯ್ತು. ವಿರಾಜ್ ಟ್ರಾಫಿಕ್ ನ ತನ್ನೊಳಗಿರೋ ವಿಚಿತ್ರ ಶಕ್ತಿನ ಉಪಯೋಗಿಸಿ ಕಂಟ್ರೋಲ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರುವಂತೆ ಮಾಡ್ತಾನೆ. ಆದ್ರೆ ಕಾರ್ ಒಳಗಿದ್ದ ಸುರಭಿಗೆ ಒಂದೆರಡು ಕ್ಷಣ ತಾನು ಪ್ರಜ್ಞೆ ತಪ್ಪಿದಷ್ಟೇ ನೆನಪು. ಆದ್ರೆ ಟ್ರಾಫಿಕ್ ಕ್ಲಿಯರ್ ಆದದ್ದು ಮಾತ್ರ ಆಕೆಗೆ ತಿಳಿಯದೆ ಒಂದು ಕ್ಷಣ ಶಾಕ್ ಆಗ್ತಾಳೆ. ಆದ್ರೆ ಈ ವಿಷಯದ ಬಗ್ಗೆ ಕೇಳೋದು ಬೇಡವೋ ಅನ್ನೋ ಚಿಂತೆ ಬೀಳ್ತಾಳೆ. ಇತ್ತ ವಿರಾಜ್ ಫಾಸ್ಟ್ ಆಗಿ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ದ. ಎಕ್ಸ್ಕ್ಯೂಸ್ ಮೀ. ಏರ್ಪೋರ್ಟ್ಗೆ ಹೋದ್ಮೇಲೆ ಗೊತ್ತಾಯ್ತು ಅವಳು ಫ್ಲೈಟ್ ನ ಮಿಸ್ ಮಾಡ್ಕೊಂಡಿದ್ದಾಳಂತ. ಅಲ್ಲೇ ಬೋರ್ಡಿಂಗ್ ಹತ್ರ ರಾಹುಲ್ ಟೆನ್ಷನ್ ಅಲ್ಲಿ ಬೇಜಾರ ಕೂತಿದ್ದನ್ನ ಸುರಭಿ ನೋಡಿದ್ಲು. ವಾಟ್ಸ್ ದ ಟೈಮ್ ಸುರಭಿ? ಓ ಮೈ ಗಾಡ್, ರಾಹುಲ್ ಏನ್ ಮಾಡೋದು? ಎಷ್ಟ್ ಕಷ್ಟಪಟ್ಟ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಇನ್ನೊಂದ್ಸಲ ಅವ್ರು ಸಿಗೋದು ಇಲ್ಲ. ನಮ್ ಬಿಸ್ನೆಸ್ ನ ಉಳಿಸ್ಕೊಳ್ಳೋಕೆ ಕೊನೆ ಅವಕಾಶ ಇದಾಗಿತ್ತು. ಐ ಗೆಸ್ ವಿ ಲಾಸ್ಟ್ ಇಟ್. ಎನಿ ಆಲ್ಟರ್ನೇಟ್ ಆಪ್ಷನ್ ರಾಹುಲ್? ನಥಿಂಗ್ ಕ್ಯಾನ್ ಬಿ ಡನ್ ನೌ. ದೆಹಲಿಗೆ ನೆಕ್ಸ್ಟ್ ಫ್ಲೈಟ್ ಇರೋದು 2 hours ಆದ್ಮೇಲೆ. ವಿ ಕೆನಾಟ್ ರೀಚ್ ಇನ್ ಟೈಮ್. ಇಟ್ಸ್ ಇಂಪಾಸಿಬಲ್. ಇಬ್ರು ಬೇಜಾರ್ ಮಾಡ್ಕೊಂಡು ಅಲ್ಲೇ ಕೂತಿದ್ರು. ಆಗ ಒಬ್ಬ ಪೈಲಟ್ ಬಂದು, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನೀವು ಸುರಭಿನಾ? ಎಸ್. ಬನ್ನಿ ಮ್ಯಾಮ್, ನಿಮ್ ಪ್ರೈವೇಟ್ ಜೆಟ್ ರೆಡಿ ಇದೆ, ನಿಮ್ಗೆ ರನ್ವೇನಲ್ಲಿ ವೇಟಿಂಗ್. ವಾಟ್? ಎಸ್ ಮ್ಯಾಮ್, ಇನ್ನು 10 ನಿಮಿಷದಲ್ಲಿ ದೆಹಲಿಗೆ ಟೇಕ್ ಆಫ್ ಆಗೋದಕ್ಕೆ ರೆಡಿ ಇದೀವಿ. ಆದ್ರೆ ನಾವ್ ಯಾವುದೇ ಪ್ರೈವೇಟ್ ಜೆಟ್ ನ ಬುಕ್ ಮಾಡಿಲ್ವಲ್ಲ. ಐ ಗೆಸ್ ದೇರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೋ ಕನ್ಫ್ಯೂಷನ್ ಸರ್, ಕರೆಕ್ಟ್. ನೀವ್ ಯಾರು ಬುಕ್ ಮಾಡಿಲ್ಲ ಸರ್. ಆದ್ರೆ ಈ ಪ್ರೈವೇಟ್ ಜೆಟ್ಟು ವಿರಾಜ್ ಕಶ್ಯಪ್ ಅವ್ರದ್ದು. ಅವರೇ ಇದನ್ನ ಸುರಭಿ ಮೇಡಮ್ಗೆ ಕಳಿಸ್ಕೊಡ್ತಿದ್ದಾರೆ. ಪ್ಲೀಸ್ ಕಮ್, ಬನ್ನಿ. ವಿರಾಜ್, ಹವಾಯ್ ಚಪ್ಪಲ್, ಹರಿದೋಗಿರೋ ಟಿ ಶರ್ಟ್ ಹಾಕೋ ಭಿಕಾರಿ ಈಗ ಬ್ರಾಂಡೆಡ್ ಸೂಟ್ ವಾಚ್ ಎಲ್ಲ ಹಾಕೊಂಡು ಸೆಕ್ಯೂರಿಟಿ ಜೊತೆ ಹೇಗ್ ಬಂದ? ಆರ್ ಯು ರೆಡಿ ಸುರಭಿ? ಬಟ್ ದಿಸ್ ಇಸ್ ಪ್ರೈವೇಟ್ ಜೆಟ್. ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲು ನೀನು ಹೊರಡೋದು ನೋಡು, ನಿಂಗೆ ಲೇಟ್ ಆಗ್ತಿದೆ. ವಿರಾಜ್, ಥ್ಯಾಂಕ್ ಯು ಸೋ ಮಚ್. ಇವತ್ ನೀನು ನನ್ನ ಮತ್ತೆ ನನ್ನ ಕಂಪ್ನಿ ಮರ್ಯಾದೆ ಉಳಿಸಿದ್ಯಾ. ನಿನ್ ಗಂಡ ಅಲ್ವಾ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.